ತಾತ್ವಿಕ ಬೇರೆ ಇದೆ, ಸಾಮಾಜಿಕ ಬೇರೆ ಇದೆ. ಹಂಗಂತೇಳಿ ನಾವು ಬ್ರಾಹ್ಮಣರ ಬೈದಷ್ಟು ತಪ್ಪಲ್ವಾ? ಒಂದು ಜಾತಿಯವ್ರನ್ನ ಇವತ್ತು ಯಾವ ಬ್ರಾಹ್ಮಣ ಸ್ವಾಮಿಗಳು ಲಿಂಗಾಯತರು ಬೈದಿದಾರ? ಪೇಜಾವರ ಸ್ವಾಮಿಗಳು ಯಾವ್ದು ಲಿಂಗಾಯತ ಬಗ್ಗೆ ವೀರಶೈವ ಮಾತಾಡಿದಾರ? ನಾವು ಪ್ರತಿ ಸಲ ಅವ್ರನ್ನ ಎಳೆದಾಳು ತರ್ತೀವಿ. ಪಾಪ ಅವ್ರೇನ್ ಮಾಡಿದ್ದಾರೆ? ಹಂಗಾಗಿ ನಾವು ಬ್ರಾಹ್ಮಣರು ಯಾವತ್ತು ಕೃತಜ್ಞರಾಗಿರಬೇಕು. ಯಾಕಂತ ಕೇಳಿ, ಬಸವನ ಬ್ರಾಹ್ಮಣ ಯಾರ ನಮ್ಮನ್ನು ಶೋಷಣೆ ಮಾಡ್ಯಾರ, ಶೋಷಣೆ ಮಾಡಿರ್ತಲ್ಲ ಅಂತ ಒಬ್ಬ ಅದೇ ಜನಾಂಗದಲ್ಲಿ ಬಂದಲ್ಲ ಬಸವಣ್ಣ. ಅವ್ನು ಬಂದಿಲ್ಲ ಅಂದ್ರೆ ನಾವು ಇವತ್ತು ಎಲ್ಲಿ ಇರ್ತಿದ್ವಿ? ನಾವು ಶೂದ್ರಾಗಿ ಇರ್ತಿದ್ದೀವಿ. ಅದಕ್ಕಾದ್ರೂ ನಾವು ಗೌರವ ಕೊಡಬೇಕು. ಅದಕ್ಕೂ ಬ್ರಾಹ್ಮಣರು ಬರ್ಬೇಕಾಯ್ತಲ್ಲ ನಾವು ಉದ್ಧಾರ ಮಾಡಕ್ಕೂ. ಅದಕ್ಕೆ ಬ್ರಾಹ್ಮಣರಿಗೆ ನಾವು ಗೌರವ ಕೊಡಬೇಕು. ಅದಕ್ಕೆ ನಾವು ಅಷ್ಟು ಓರಲ್ಲಿ ಹೇಳೋದು ಏನಪ್ಪಾ ಅಂತಂದ್ರೆ, ನಿಮ್ಮ ಆಚರಣೆಗಳು, ನಿಮ್ಮ ಮತಗಳು, ನಿಮ್ಮ ಪಂಥಗಳು, ನಿಮ್ಮ ಫಿಲಾಸಫಿಗಳು ನೀವು ಹೇಳಿ, ದರ್ ಇಸ್ ನೋ ಅಬ್ಜೆಕ್ಷನ್. ಯಾರ ಅಬ್ಜೆಕ್ಷನ್? ಆದರೆ ನಾವೇ ಶ್ರೇಷ್ಠ, ಅದು ಕನಿಷ್ಠ, ಅದನ್ನ ಮಾಡ್ಲಕ್ಕೆ ಹೋಗ್ಬೇಡಿ, ಇದನ್ನ ಮಾಡ್ಲಕ್ಕೆ ಹೋಗ್ಬೇಡಿ ಅಂತೇಳಿ ನಿಮ್ಗೆ ಯಾರು ಕೂಡ GPA ಕೊಟ್ಟಿಲ್ಲ. ಅವರ ಆಚರಣೆಗಳಿದಾವೆ, ಅವರ ನಂಬಿಕೆಗಳಿದಾವೆ.